ಹೇಗಿದ್ದೀರಾ ವೀರಣ್ಣ ಸರ್? ನನಗೇನ್ ರತ್ನಮ್ಮವ್ರೆ ನೋಡಿ, ಗುಂಡ್ಕಲ್ ತರ ಇದ್ದೀನಿ. ನೀವ್ ಹಿಂಗ್ ಗುಂಡ್ಕಲ್ ತರ ಇದ್ರೇನೆ ನಮ್ಮೆಲ್ರ ಗುಂಡ್ಗೆ ಗಟ್ಟಿಯಾಗಿರೋದು ಅಲ್ವೇನಮ್ಮ? ಹೌದು, ಎಲ್ಲಿ ಅರ್ಚನಮ್ಮ ಕಾಣಿಸ್ತಾ ಇಲ್ವಲ್ಲ? ಆಹಾ, ನೋಡಿದ್ಯಾ ಸುಮತಿ, ರತ್ನಮ್ಮವ್ರು ಏನಪ್ಪಾ ಯಾವತ್ತೂ ಇಲ್ದೆ ಇವತ್ತು ನಾನು ನೋಡಕ್ ಬಂದಿದ್ದಾರೆ ಅಂತ ಅನ್ಕೊಂಡೆ. ಅದ್ ನನ್ ನೋಡಕ್ ಬಂದಿರೋದಲ್ಲ, ನನ್ನ ತಂಗಿ ಅಚ್ಚು ನೋಡಕ್ ಬಂದಿರೋದಲ್ವಾ? ಹಂಗೆಲ್ಲ ಏನಿಲ್ಲ. ಮಧ್ಯಾಹ್ನ ಡಿಸ್ಚಾರ್ಜ್ ಅಂತೆ. ಹೌದಾ ರತ್ನಮ್ಮ, ನೀವ್ ಯಾವಾಗ ಬಂದ್ರಿ? ಈಗ ಬಂದೆ. ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳಿ, ಪರವಾಗಿಲ್ಲ. ಅದು ಹೋಗು ಕಂದ. ರತ್ನಮ್ಮವರು ಏನೋ ಸೇಡಿ ತರ ನಂಗೆ ವಿಷಯ ಹೇಳಕ್ ಬಂದಿದ್ದಾರೆ. ಹೋಗು. ಅಣ್ಣ, ಯಾಕೆ ಸುಮ್ನೆ ರೇಗಿಸ್ತೀಯ ನೀನು? ನಾನಿಲ್ಲಮ್ಮ. ಮತ್ತಿನ್ನೇನಮ್ಮ, ಪಾಪ ನಿಮ್ ಅಣ್ಣಂಗೆ ಆಸ್ಪತ್ರೆನಲ್ಲಿ ಮಾಡಕ್ ಕೆಲ್ಸ ಏನಿಲ್ಲ, ಇದನ್ನು ಮಾಡ್ಬೇಡ ಅಂದ್ರೆ ಹೇಗ್ ಹೇಳು, ಅಲ್ವೇಂದ್ರಿ? ಬನ್ನಿ ರತ್ನಮ್ಮ. ಸುಮತಿ, ಅವ್ರ ಮುಂದೆ ನಾನು ರೇಗಿಸ್ತೀಯ ನೀನು? ಮತ್ತೆ ನೀವು ನನ್ನನ್ನ ಎಲ್ರ ಮುಂದೆ ರೇಗಿಸ್ತಾ ಇರ್ತೀರಾ? ನಿನ್ ರೇಗಿಸ್ತೆ ಇನ್ಯಾರನ್ನ ನಾನ್ ರೇಗಿಸ್ಲಿ? ರತ್ನಮ್ಮ, ಏನು? ಅದು ನಾನು ಈ ಆಸ್ಪತ್ರೆ ಒಳಗಡೆ ಬರುವಾಗ ನಾನ್ ಮಂತ್ರ ನೋಡ್ದೆ ಕಣಮ್ಮ. ಹೌದಾ? ಅವಳು ಅಣ್ಣನ್ ನೋಡಕ್ ಬರ್ಲೇ ಇಲ್ವಲ್ಲ ಮತ್ತೆ? ಹ್ಞೂ ಕಣಮ್ಮ, ನನ್ಗೂ ಅದೇ ಆಶ್ಚರ್ಯ ಆಗ್ತಾ ಇದೆ. ಅವಳು ವೀರಣ್ಣ ಅವ್ರನ್ನ ನೋಡಕ್ ಬರ್ಲಿಲ್ಲ, ಬೇರೆ ಯಾರೋ ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಕಣಮ್ಮ. ಅವ್ರಿಗೆ ದುಡ್ಡು ಕಟ್ಟಕ್ ಬಂದಿದ್ಲು. 1.5-2 ಲಕ್ಷ ಇರ್ಬೇಕು ಕಣಮ್ಮ, ನನಗ್ ಸರಿಯಾಗಿ ಗೊತ್ತಾಗ್ಲಿಲ್ಲ. 1.5-2 ಲಕ್ಷನಾ? ಅವಳು ಅಷ್ಟೊಂದು ದುಡ್ಡು ಕಟ್ಟಿದ್ಲಾ? ಯಾರಿರ್ಬೋದು ಮತ್ತೆ? ಅವರು ಹಾಸ್ಪಿಟ್ಲ್ ಅವರು ಪೊನ್ನಪ್ಪ ಕಡೆಯವ್ರು ಯಾರು ಅಂತ ಕರೆದಿದ ತಕ್ಷಣನೇ ಇವಳೇ ಓಡೋಗಿ ಬಿಲ್ ಕಟ್ಬಿಟ್ಟು ಬಂದ್ಲು. ಪೊನ್ನಪ್ಪ ಯಾರು ಅಂತ ಅವಳು ಹಿಂದೆನೆ ಹೋಗಿ ನೋಡಿದ್ರೆ ಅದೊಂದು ಹೆಂಗಸು ಕಣಮ್ಮ, ವಾರ್ಡ್ರೊಳಗಿದ್ದಾಳೆ. ಅವಳು ನೋಡಿದ್ರೆ ಯಾಕೋ ಒಳ್ಳೆವಳು ಅಂತ ಅನಿಸ್ಲಿಲ್ಲ ನನ್ಗೆ. ಹೆಸರೇನು ಅಂತ ಹೇಳಿ? ಪೊನ್ನಪ್ಪ. ಪೊನ್ನಪ್ಪ ನನ್ಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಲು ಗೊತ್ತಾ? ನೀನು ಹೊಡಿ ಅಂದಾಗ್ಲೆಲ್ಲ ನನಗೆ ಹೊಡ್ತಿದ್ದಾಳೆ, ಇಲ್ಲೆಲ್ಲ ಹೊಡ್ತಿದ್ದಾಳೆ. ಇನ್ನು ಎಷ್ಟು ದಿನ ಅಂತ ಪೊನ್ನಪ್ಪ ಕಂಟ್ರೋಲ್ ಅಲ್ಲಿ ನನ್ನ ಇಟ್ಟಿರ್ತೀಯ? ಅರ್ಚನಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಈಗ ಅವಳು ಎಲ್ಲಿದ್ದಾಳೆ? ನೀವೆಲ್ಲಿ ನೋಡಿದ್ರಿ? ಅದೇ ಹಿಂಗ್ ಸೀದಾ ಹೋಗಿ ಬಲಕ್ ತಿರ್ಕೊಂಡು ಎಡಕ್ ತಿರ್ಗಿದ್ರೆ ಅಲ್ಲೇ ಆ ವಾರ್ಡ್ನಲ್ಲೇ ಇದ್ದಾಳೆ. ಹೌದಾ? ಹಾಗಾದ್ರೆ ಬನ್ನಿ ನೋಡೋಣ. ರತ್ನಮ್ಮ. ಏನಮ್ಮ? ರತ್ನಮ್ಮ, ನೀವು ಸ್ವಲ್ಪ ಮುಂಚಿತವಾಗಿ ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಅಡಿಗೆ ಮಾಡಿಡ್ತೀರಾ? ಯಾಕಂದ್ರೆ ನನಗ್ ಕ್ಲೀನ್ ಮಾಡಕ್ ಆಗ್ಲಿಲ್ಲ. ಈಗ ಇವ್ರು ಡಿಸ್ಚಾರ್ಜ್ ಅಂತ ಅಂದ್ರೆ ಆಮೇಲೆ ಬಂದ್ ಸ್ವಲ್ಪ ಅಡಿಗೆ ಮಾಡದ್ ಕಷ್ಟ. ನಾನ್ ನೋಡ್ಕೋತೀನಿ, ನೀವ್ ಹೋಗಿ. ಸರಿ ಕಣಮ್ಮ, ಸರಿಯಮ್ಮ. ಪೊನ್ನಪ್ಪನ? ಯಾರಿ ಪೊನ್ನಪ್ಪ? ಮಂತ್ರ ಯಾಕೆ ದುಡ್ಡು ಕಟ್ಟಿದ್ಲು? ಹಿಂಗ್ ಸೀದಾ ಹೋಗಿ ಬಲಕ್ ತಿರ್ಕೊಂಡು ಎಡಕ್ ತಿರ್ಗಿದ್ರೆ ಅಲ್ಲೇ ಆ ವಾರ್ಡ್ನಲ್ಲೇ ಇದ್ದಾಳೆ. ಏಯ್, ಏನ್ರೋ ಪೊನ್ನಪ್ಪನ್ ಯಾರೋ ಎತ್ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬಂತು. ಹೌದಣ್ಣ, ಟ್ರೈ ಮಾಡವ್ರೆ, ಆದ್ರೆ ಪೂರ್ತಿ ಮಟಶ್ ಮಾಡಕ್ ಆಗಿಲ್ವಂತೆ. ಸತ್ತಿದಾಳೋ ಬದುಕಿದಾಳೋ ಅಂತ ಈಗ ನೋಡಿದ್ರೆ ಗೊತ್ತಾಗುತ್ತೆ ಬಾಸ್. ಒಳ್ಳೆ ಟೆರರ್ ಹೆಂಗ್ಸಲ್ವೇನೋ ಆ ಪೊನ್ನಪ್ಪ. ಅವಳ ಮೇಲೆ ಅಟ್ಯಾಕ್ ಮಾಡಿದಾಳಲ್ಲ ಅವಳು, ಎಂತ ಹೆಂಗ್ಸಿರ್ಬೇಕು ಅವಳು. Pull up with your gang if you're cool and goblin. Knife to a gunfight, see what's poppin'. Trigger finger happy, not a chopper talking. The rip at your door, do you hear him knocking? Take your whole crowd that I'm coming for your boss. Your mama gon' cry till the Hey,
ಇವಳು ಅವಳೇ ಅಲ್ವೇನೋ? Try to be the king, but you're ಅಣ್ಣ ಹೌದಣ್ಣ, ಅವಳೇ ಅಣ್ಣ ಇವಳು. ಈ ಹುಡುಗಿ ಯಾಕೋ ಇಲ್ಲಿದ್ದಾಳೆ? ಇವಳು ಪೊನ್ನಪ್ಪನ ಮನೇಲಿ ಇದ್ದವಳು ಅಲ್ವೇನೋ? ಪೊನ್ನಪ್ಪನ್ ಕೊಲೆ ಮಾಡಕ್ ಬಂದವಳು ಇಲ್ಲಿ ಯಾಕೋ ಇದ್ದಾಳೆ? ಪೂರ್ತಿ ಸತ್ತಿದಾಳೋ ಬದುಕಿದಾಳೋ ಅಂತ ನೋಡಕ್ ಬಂದಿದ್ದಾಳಣ್ಣ. ನೋಡು, ಒಂದ್ ಕೆಲ್ಸ ಮಾಡು. ನೀವು ಅವಳನ್ನ ಫಾಲೋ ಮಾಡ್ತಾ ಇರಬೇಕು. ಓಕೆ ಬಾಸ್. ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕು. ನಾನು ಹೇಳಿದ್ದಲ್ಲ ಅರ್ಥ ಆಯ್ತಲ್ವೇನ್ರೋ? ನಡೀರಿ. ವಾಪಸ್ ಬಂದ್ರು ಬರ್ಬೋದು. ಈ ಕಡೆ ಬಂದ್ರೆ ಹಂಗೆ ಕರ್ಕೊಂಡು ಹೋಗ್ಬಿಡು. ಓಕೆ, ಹಾಗೆ ನೀನ್ ಆ ಮಾಡೋಣ. ಕಡೆ ಇರು, ನಾನು ಇಲ್ಲೇ ಮೇಲೆ ಇರ್ತೀನಿ. ಓಕೆನಾ? ನಾನು ಅಣ್ಣಂಗೆ ಫೋನ್ ಮಾಡ್ತೀನಿ. ಆಯ್ತು, ಆಯ್ತು, ಮಾಡು. ಓಕೆ.